ಇದು ಕೋಲಾರದ ಆಟೋ ಚಾಲಕರ ಕಣ್ಣೀರಿನ ಕಥೆಯಾದ್ರೆ ಚಿಕ್ಕಮಗಳೂರಿನಲ್ಲೂ ಕೂಡ ಆಟೋ ಗ್ಯಾಸ್ ಸಂಕಷ್ಟ ಮುಂದುವರೆದಿದೆ. ಆಟೋ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿವೆ. 2 ಕಿಲೋಮೀಟರ್ ಉದ್ದಕ್ಕೂ 700ಕ್ಕೂ ಅಧಿಕ ಆಟೋಗಳು ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದೆ. 4-5 ದಿನಗಳ ಬಳಿಕ ಕಾಫಿ ನಾಡಿಗೆ ಎಲ್ಪಿಜಿ ಗ್ಯಾಸ್ ಬಂದಿದೆ. ಗ್ಯಾಸ್ ಬರ್ತಾ ಇದ್ದಂತೆ ಗ್ಯಾಸ್ಗಾಗಿ ಸರತಿ ಸಾಲಿನಲ್ಲಿ ಆಟೋಗಳು ನಿಂತಿದ್ದಾವೆ. ಒಂದು ಆಟೋಗೆ ಕೇವಲ 700 ರೂಪಾಯಿಯ ಗ್ಯಾಸ್ ಮಾತ್ರ ಹಾಕೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತಿದೆ. ಕೊಲ್ಲಿ ರಾಷ್ಟ್ರದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಇದೀಗ ಸಾಕಷ್ಟು ಭಾರತದಲ್ಲಿ ಕಚ್ಚಾ ತೈಲದ ಅಭಾವ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಕಳೆದ 7 ದಿನಗಳಿಂದ ಚಿಕ್ಕಮಗಳೂರು ನಗರದಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗದೆ ಈಗ ಆಟೋಗಳ ಸಂಚಾರ ಸ್ಥಗಿತಗೊಳಿಸಿರುವಂಥದ್ದು. ಚಿಕ್ಕಮಗಳೂರು ನಗರದಲ್ಲಿ ಬರೋಬ್ಬರಿ 4,000ಕ್ಕೂ ಅಧಿಕ ಆಟೋಗಳಿರುವಂಥದ್ದು. ಅದರಲ್ಲೂ ಕೂಡ LPGಯನ್ನು ಅವಲಂಬಿಸಿ 3,000ಕ್ಕೂ ಅಧಿಕ ಆಟೋಗಳು ಕೂಡ ಇರುವಂಥದ್ದು. ಅವೆಲ್ಲವೂ ಕೂಡ ಕಳೆದ 7 ದಿನಗಳಿಂದ ನಿಂತಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮನವಿಯನ್ನು ಕೂಡ ಕೊಡಲಿಕ್ಕೆ ಬಂದಿರುವಂಥದ್ದು. ಕಳೆದ 7 ದಿನಗಳಿಂದ ಗ್ಯಾಸ್ ಸಿಗದೆ ಆಟೋಗಳು ನಿಂತಿರುವಂಥದ್ದು. ಹಾಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಇದೀಗ ಆಟೋ ಚಾಲಕರು ತುತ್ತಾಗಿರುವಂಥದ್ದು. ಈ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸಬೇಕಾದಂಥ ಜಿಲ್ಲಾಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದು ಇಲ್ಲಿನ ಆಟೋ ಚಾಲಕರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಚಿಕ್ಕಮಗಳೂರು ನಗರದಲ್ಲಿರುವಂಥ 3 ಬಂಕ್ಗಳು ಕೂಡ ಈಗಾಗಲೇ ಬಂದನ್ನು ಕೂಡ ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ಹಾಕಿ ಬೀಗವನ್ನು ಕೂಡ ಹಾಕಿರುವಂಥದ್ದು. ಆಟೋ ಚಾಲಕರಿದ್ದಾರೆ ಸರ್. ಈಗ 3 ಬಂಕ್ಗಳು ಕೂಡ ಸ್ಥಗಿತವಾಗಿದೆ. ಅಂದರೆ ಕಳೆದ 7 ದಿನಗಳ ಹಿಂದೆ ಒಂದು ಬಂಕ್ನಲ್ಲಿ ದರ ನಿಗದಿ ಜಾಸ್ತಿ ಆಗಿತ್ತು. ಈ ಎಲ್ಲ ಸಂಕಷ್ಟಗಳಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದಿರಾ, ಏನು ಕೊಡಕ್ಕೆ ಬಂದಿರಾ ಸರ್? ಈಗ ಆಟೋ ಚಿಕ್ಕಮಗಳೂರಲ್ಲಿ 4,000 ಆಟೋ ಓಡ್ತಾ ಇದೆ. ಅದರಿಂದ 3,500 LPGನ ಅವಲಂಬಿತವಾಗಿದೆ. ಆದರೆ ಈಗೇನಾಗಿದೆ, ನಮಗೆ ಸತತವಾಗಿ 7 ದಿವಸದಿಂದ ಗ್ಯಾಸ್ ಬಂದಿಲ್ಲ. ಯಾವುದೇ 3 ಬಂಕಲ್ಲೂ ಗ್ಯಾಸ್ ಕ್ಲೋಸ್ ಆಗಿದೆ. ಅದರಿಂದ ಈಗ ಕೆಲವು ಮನೆ ಹತ್ರ ಗಾಡಿ ನಿಂತಿದೆ, ಕೆಲವು ರಸ್ತೆ ಬದಿಯಲ್ಲಿ ಗಾಡಿಗಳು ನಿಂತಿದೆ. ಅದರಿಂದ ಆಟೋ ಚಾಲಕರ ಕುಟುಂಬ 3,500 ಕುಟುಂಬ ಇವತ್ತು ಬೀದಿಗೆ ಬಂದಿದೆ. ಅನಿವಾರ್ಯವಾಗಿ ನಾವು ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು 72 ಗಂಟೆ ಹಿಂದೆನೇ ನಾವು ಹೇಳಿದ್ದು, 72 ಗಂಟೆ ಒಳಗಡೆ ನಮಗೆ ನೀವು ಈ ಸಮಸ್ಯೆನ ಬಗೆಹರಿಸ್ಕೊಡಿ, ನಮ್ಮ ಕುಟುಂಬ ಬೀದಿಗೆ ಬರೋದನ್ನ ತಪ್ಪಿಸ್ಕೊಡಿ ಅಂತೇಳಿ ನಾವು ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.